ದೇವಸ್ಥಾನದಲ್ಲಿ ಕೊಡೋ ಪುಳಿಯೋಗರೆ ಅಂದ್ರೆ ಯಾರಿಗ್ ತಾನೇ ಇಷ್ಟ ಇಲ್ಲ. ಅದ್ರಲ್ಲೂ ಮೇಲ್ಕೋಟೆ ಪುಳಿಯೋಗರೆ ಅಂದ್ರೆ ರುಚಿಲಿ ಒಂದ್ ಕೈ ಮೇಲೇನೆ ಇರುತ್ತೆ. ತಡ ಮಾಡೋದ್ ಬೇಡ, ಅಥೆಂಟಿಕ್ ಅಯ್ಯಂಗಾರ್ ಸ್ಟೈಲ್ ಅಲ್ಲಿ ಮೇಲ್ಕೋಟೆ ಪುಳಿಯೋಗರೆ ಮಾಡೋಣ. ಚಲೋ, ಲೆಟ್ ಸ್ಟಾರ್ಟ್ ದಿ ರೆಸಿಪಿ. ಪುಳಿಯೋಗರೆ ಪೌಡರ್ಗೆ ನಾನಿಲ್ಲಿ ಒಂದು ಪ್ಯಾನ್ಗೆ 2 ಸ್ಪೂನ್ ಶೇಂಗಾ ಎಣ್ಣೆ, 1 ಸ್ಪೂನ್ ಮೆಂತೆ, 1 ಸ್ಪೂನ್ ಸಾಸಿವೆ, 1 ಸ್ಪೂನ್ ಕಾಳ್ಮೆಣಸು, 4 ಸ್ಪೂನ್ ಜೀರಿಗೆ, 8 ಸ್ಪೂನ್ ಧನಿಯಾ, ಕರಿಬೇಯಲೆ, 16 ಬ್ಯಾಡಗಿ ಮೆಣಸಿನಕಾಯಿ, ಸ್ವಲ್ಪ ಅರಿಶಿನ ಹಾಕಿ ಡ್ರೈ ರೋಸ್ಟ್ ಮಾಡ್ಕೊಳ್ಳಿ. ತಣ್ಣಗಾದ್ಮೇಲೆ ಇದಕ್ಕೆ ಇಂಗ್ ಹಾಕಿ. ಈಗ ಒಂದು ಮಿಕ್ಸರ್ ಜಾರ್ಗೆ ಈ ರೋಸ್ಟ್ ಮಾಡ್ಕೊಂಡಿರೋ ಐಟಮ್ಸ್ ಎಲ್ಲ ಹಾಕಿ 1 ಸ್ಪೂನ್ ಗುಂಟೂರು ಮೆಣಸಿನ ಪುಡಿ ಹಾಕಿ ಖಾರಕ್ಕೆ. ಇದನ್ನೆಲ್ಲ ಫೈನ್ ಆಗಿ ಪೌಡರ್ ಮಾಡ್ಕೊಳ್ಳಿ. ಒಗ್ಗರಣೆಗೆ ನಾನಿಲ್ಲಿ ಒಂದು ಪ್ಯಾನ್ಗೆ 3/4 ಬೌಲ್ ಶೇಂಗಾ ಎಣ್ಣೆ ತಗೊಂಡಿದ್ದೀನಿ. ಎಣ್ಣೆ ಕಾದ್ಮೇಲೆ 1 ಸ್ಪೂನ್ ಸಾಸಿವೆ, 50 ಗ್ರಾಂ ಶೇಂಗಾ, 15ರಿಂದ 20 ಗೋಡಂಬಿ, ಸ್ವಲ್ಪ ಕರಿಬೇಯಲೆ, 4ರಿಂದ 5 ಒಣಮೆಣಸಿನಕಾಯಿ, 1 ಬೌಲ್ ಒಣ ಕೊಬ್ಬರಿ, ಸ್ವಲ್ಪ ಅರಿಶಿನ, ಸ್ವಲ್ಪ ಇಂಗ್ ಹಾಕಿ ಒಗ್ಗರಣೆ ರೆಡಿ ಮಾಡ್ಕೊಳ್ಳಿ. ಈ ಒಗ್ಗರಣೆನ ಒಂದು ಪ್ಲೇಟ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳಿ. ಈಗ ಒಗ್ಗರಣೆ ಮಾಡ್ಕೊಂಡಿರೋ ಪಾತ್ರೆಗೆನೆ 1 ಬೌಲ್ ಹುಣಸೆ ರಸ ತಗೊಂಡಿದ್ದೀನಿ. ಇದಕ್ಕೆ 3/4 ಬೌಲ್ ಆಗೋಷ್ಟು ಬೆಲ್ಲದ ಪುಡಿ ತಗೊಂಡಿದ್ದೀನಿ. ಎರಡನ್ನೂ ಕೂಡ ಚೆನ್ನಾಗಿ ಕುದಿಸಿ ಸ್ವಲ್ಪ ಗಟ್ಟಿ ಆದ್ಮೇಲೆ ರುಚಿಗೆ ಉಪ್ಪು ಹಾಕಿ ರೆಡಿ ಮಾಡ್ಕೊಂಡಿರೋ ಪುಳಿಯೋಗರೆ ಪೌಡರ್ ಅಲ್ಲಿ ನಾನಿಲ್ಲಿ 4 ಸ್ಪೂನ್ ತಗೊಂಡಿದ್ದೀನಿ. ಇದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡಿ ಲಾಸ್ಟ್ ಅಲ್ಲಿ ಮಾಡ್ಕೊಂಡಿರೋ ಒಗ್ಗರಣೆನ ಆಡ್ ಮಾಡಿ ಕಲ್ಸಿದ್ರೆ ಅಥೆಂಟಿಕ್ ಅಯ್ಯಂಗಾರ್ ಸ್ಟೈಲ್ ಅಲ್ಲಿ ಮೇಲ್ಕೋಟೆ ಪುಳಿಯೋಗರೆ ರೆಡಿ ಆಗುತ್ತೆ. ರೆಸಿಪಿ ಟ್ರೈ ಮಾಡಿ, ನಿಮ್ಮೆಲ್ಲ ಪುಳಿಯೋಗರೆ ಪ್ರಿಯರಿಗೂ ಶೇರ್ ಮಾಡಿ.